ಮೊದಲನೇ ಪ್ರಶ್ನೆ, ಹೆಚ್ಚು ಹಾರ್ಟ್ ಅಟ್ಯಾಕ್ ಉಂಟು ಮಾಡುವ ಬೇಕರಿ ಪದಾರ್ಥ ಯಾವುದು? ಎ. ಪೇಡ, ಬಿ. ಚಿಪ್ಸ್, ಸಿ. ಗುಲಾಬ್ ಜಾಮೂನ್, ಡಿ. ರಸಗುಲ್ಲ. ಆಪ್ಷನ್ ಬಿ ಚಿಪ್ಸ್ ಸರಿಯಾದ ಉತ್ತರವಾಗಿದೆ. ಇದು ಹೆಚ್ಚು ಹಾರ್ಟ್ ಅಟ್ಯಾಕ್ ಉಂಟು ಮಾಡುತ್ತದೆ. ಎರಡನೇ ಪ್ರಶ್ನೆ, ಎರಡು ಕಣ್ಣುಗಳಿಂದ ಎರಡು ವಸ್ತುಗಳನ್ನು ಏಕಕಾಲಕ್ಕೆ ನೋಡಬಲ್ಲ ಪ್ರಾಣಿ ಯಾವುದು? ಎ. ನಾಯಿ, ಬಿ. ಮೊಲ, ಸಿ. ಊಸರವಳ್ಳಿ, ಡಿ. ಮೊಸಳೆ. ಆಪ್ಷನ್ ಸಿ ಊಸರವಳ್ಳಿ ಎರಡು ಕಣ್ಣುಗಳಿಂದ ಎರಡು ವಸ್ತುಗಳನ್ನು ಏಕಕಾಲಕ್ಕೆ ನೋಡಬಲ್ಲ ಪ್ರಾಣಿಯಾಗಿದೆ. ಮೂರನೇ ಪ್ರಶ್ನೆ, ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಎ. ಮಧ್ಯದ ಬೆರಳು, ಬಿ. ಕಿರುಬೆರಳು, ಸಿ. ತೋರು ಬೆರಳು, ಡಿ. ಹೆಬ್ಬೆರಳು. ಆಪ್ಷನ್ ಎ ಮಧ್ಯದ ಬೆರಳು ಸರಿಯಾದ ಉತ್ತರವಾಗಿದೆ. ನಾಲ್ಕನೇ ಪ್ರಶ್ನೆ, ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು? ಎ. ಸೇಬು ಹಣ್ಣು, ಬಿ. ಕಿತ್ತಳೆ ಹಣ್ಣು, ಸಿ. ದಾಳಿಂಬೆ ಹಣ್ಣು, ಡಿ. ದ್ರಾಕ್ಷಿ ಹಣ್ಣು. ಆಪ್ಷನ್ ಡಿ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥಗಳು ಹೊರಹಾಕಲು ಉಪಯೋಗವಾಗಿದೆ. ಐದನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಗೋಡಂಬಿ ಹೆಚ್ಚಾಗಿ ಉತ್ಪಾದಿಸುತ್ತಾರೆ? ಎ. ಮಧ್ಯಪ್ರದೇಶ, ಬಿ. ಕೇರಳ, ಸಿ. ಕರ್ನಾಟಕ, ಡಿ. ಮಹಾರಾಷ್ಟ್ರ. ಆಪ್ಷನ್ ಡಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಗೋಡಂಬಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ. ಆರನೇ ಪ್ರಶ್ನೆ, ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ? ಎ. ಅರಶಿಣ, ಬಿ. ಬೆಲ್ಲ, ಸಿ. ಜೀರಿಗೆ, ಡಿ. ಸಕ್ಕರೆ. ಆಪ್ಷನ್ ಎ ಮತ್ತು ಬಿ ಸರಿಯಾದ ಉತ್ತರವಾಗಿದೆ. ಅರಿಶಿಣ ಮತ್ತು ಬೆಲ್ಲವನ್ನು ಹಾಲಿನಲ್ಲಿ ಬೆರೆಸಿ ಕುಡಿದರೆ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಏಳನೇ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನಲ್ಲಿ ಎಷ್ಟು ಶೇಕಡ ನೀರಿನಂಶವಿದೆ? ಎ. 48%, ಬಿ. 73%, ಸಿ. 95%, ಡಿ. 99%. ಆಪ್ಷನ್ ಬಿ 95% ನೀರಿನಂಶ ಟೊಮೆಟೊ ಹಣ್ಣಿನಲ್ಲಿ ಇದೆ. ಎಂಟನೇ ಪ್ರಶ್ನೆ, ತುರಿಕೆ ಹಾಗೂ ದುದ್ದು ಸಮಸ್ಯೆಯನ್ನು ತಕ್ಷಣ ಗುಣಪಡಿಸುವ ಪದಾರ್ಥ ಯಾವುದು? ಎ. ಬೆಳ್ಳುಳ್ಳಿ, ಬಿ. ಆಲೋವೆರಾ, ಸಿ. ಲವಂಗ, ಡಿ. ಪುದೀನ. ಆಪ್ಷನ್ ಬಿ ಆಲೋವೆರಾ ಸರಿಯಾದ ಉತ್ತರವಾಗಿದೆ. ಒಂಬತ್ತನೇ ಪ್ರಶ್ನೆ, ಜಾಂಡೀಸ್ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬೇಕು? ಎ. ತುಪ್ಪ, ಬಿ. ಕಬ್ಬಿನ ಹಾಲು, ಸಿ. ನಿಂಬೆ ಪಾನೀಯ, ಡಿ. ಐಸ್ ಕ್ರೀಮ್. ಆಪ್ಷನ್ ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಕಬ್ಬಿನ ಹಾಲು ಮತ್ತು ನಿಂಬೆ ಪಾನೀಯ ಸೇವಿಸುವುದರಿಂದ ಜಾಂಡೀಸ್ ಸಮಸ್ಯೆ ಇರುವುದಿಲ್ಲ. ಹತ್ತನೇ ಪ್ರಶ್ನೆ, ಮೀನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು? ಎ. ಚೀನಾ, ಬಿ. ಇಂಗ್ಲೆಂಡ್, ಸಿ. ಅಮೆರಿಕ, ಡಿ. ಭಾರತ. ಆಪ್ಷನ್ ಎ ಚೀನಾ ದೇಶದಲ್ಲಿ ಮೀನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ. ಥ್ಯಾಂಕ್ ಯು.